ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಡಿಗೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ದರ್ಶನ ಹಾಗೂ ದೇವಾಲಯಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನೋಡಿ, ಇದು ದೇವಾಲಯಕ್ಕೆ ಹೋಗುವ ಮಾರ್ಗ. ಈ ದೇವಾಲಯವು ಬೆಟ್ಟದ ಮೇಲಿದ್ದರೂ ಕೂಡ ಹೋಗುವಂತಹ ದಾರಿ ತುಂಬಾ ಚೆನ್ನಾಗಿದೆ. ನಾವು ದೇವಸ್ಥಾನದ ಬಳಿ ಬಂದ್ವಿ. ನಾವು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಬೆಳಗ್ಗೆ 11 ಗಂಟೆ ಆಗಿತ್ತು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಬೆಳಗ್ಗೆಯಿಂದ ಸಂಜೆಯವರೆಗೂ ಭಕ್ತಾದಿಗಳ ದರ್ಶನಕ್ಕಾಗಿ ಬಾಗಿಲನ್ನು ತೆರೆದಿರುತ್ತದೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಲಗಿರುವ ಆಸನದಲ್ಲಿ ನಾವು ಇಲ್ಲಿ ದೇವರನ್ನು ಕಾಣಬಹುದು. H.T. ವರದರಾಜ ರೆಡ್ಡಿ ಅಂತ ಸುಮಾರು 23 ವರ್ಷಗಳಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೇನೆ. ಮತ್ತೆ ಈ ದೇವರ ಇತಿಹಾಸ ಏನು ಅಂದ್ರೆ, ಮನದಲ್ಲಿ ಏನಾನ ಅಂದ್ಕೊಂಡ್ರೆ 100% ಸಕ್ಸಸ್ ಆಗುತ್ತೆ. ಆರ್ಕೆ ಹೊತ್ಕೊಂಡು ಹೋದ್ರೆ ಯಾವುದೇ ರೀತಿಯ ದುಡ್ಡು ಏನು ಅಪೇಕ್ಷೆ ಇಲ್ಲದೆ ನೀವು ಭಗವಂತನ ಹತ್ರ ಬೇಡ್ಕೊಂಡು ಹೋದ್ರೆ ಅದರ ಒಂದು ಫಲಿತಾಂಶ ಸ್ವಲ್ಪ ದಿನಗಳಲ್ಲೇ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಇದೆಯಲ್ಲ, ಇದು ಸುಮಾರು
800 ವರ್ಷಗಳ ಇತಿಹಾಸ ಗೊತ್ತಿರೋ ಅಂತ ಹಿರಿಯರಿದ್ದಾರೆ ಈ ಊರಲ್ಲೇನೆ, ಗೌರ್ಗನಹಳ್ಳಿ ಅಂತ. 800 ವರ್ಷಗಳ ಇತಿಹಾಸ ಗೊತ್ತಿರೋ ಅಂಥವ್ರು. ಇವಾಗ ಒಂದು 80 ವರ್ಷ ಆಗಿರೋರು, ಅವ್ರ ತಂದೆಗಳು, ಅವ್ರ ತಂದೆಗಳು, ಈ ತರ 800 ವರ್ಷದ ಹಳೆಯ ಇತಿಹಾಸ ಮಕ್ಕಳಿಗೆ ಹೇಳ್ಕೊಂಡು ಬಂದಿರೋ ಅಂತ ಒಂದು 80 ವರ್ಷ 60 ವರ್ಷ ಈ ತರ ಜನಗಳಿದ್ದಾರೆ. ಜಮಾನದಲ್ಲಿ ಆಂಧ್ರದಿಂದ ಜನಗಳು ಈ ದೇವಾಲಯದ ಮುಖಾಂತರ ಪಟ್ಟಣಕ್ಕೆ, ಬೇರೆ ಈ ತುಮಕೂರು ಹೋಗ್ತಾ ಇರಬೇಕು, ಹೋಗಿ ಬರೋ ಸಂದರ್ಭದಲ್ಲಿ ಸಂಜೆ ಆದ ಟೈಮಲ್ಲಿ ಇಲ್ಲಿ ಬಂದು ನೆಲೆಸಿರ್ತಾರೆ. ಆಗ ಇದು ಉದ್ಭವ ಮೂರ್ತಿ 800 ವರ್ಷ ಅಂದ್ರೆ ಗೊತ್ತಿರೋ ಅಂತ ಇತಿಹಾಸ. ಈ ಸ್ವಾಮಿ ಶ್ರೀಮನ್ ನಾರಾಯಣ ಇದು ರಂಗನಾಥ ಸ್ವಾಮಿ ಇದರಲ್ಲಿ ಉದ್ಭವ ಆಗಿರೋದು. ಈ ಭೂಮಿ ಉದ್ರಾಗಿಂದನೂ ಇದೆ, ಆದ್ರೆ ಗೊತ್ತಿರೋದು ಮಾತ್ರ 800 ವರ್ಷದ ಮಾತ್ರ ನಮಗೆ ಪುರಾವೆಗಳಿದೆ. ಇದು ಉದ್ಭವ ಮೂರ್ತಿನೋ ಇಲ್ಲ ಹೆಸರು ಪ್ರತಿಷ್ಠಾಪನೆ ಮಾಡಿರೋ ವಿಗ್ರಹ? ಉದ್ಭವ ಮೂರ್ತಿ. ಅದೇ ಹೇಳ್ತಾ ಇರೋದು, 800 ವರ್ಷ ಗೊತ್ತಿರೋರು ಇದ್ದಾರೆ, ಅದಕ್ಕೂ ಮುಂದೋರು ಇದ್ರೇನು ಅವ್ರಿಗೆ ಹೇಳ್ಕೊಂಡು ಬಂದಿದ್ದಾರೆ. ಇದು ಸುಮಾರು ಭೂಮಿ ಉಡ್ದಾಗಿಂದ ಹುಟ್ಟಿರೋ ಒಂದು ರಂಗನಾಥ ಸ್ವಾಮಿ. ಮೇಲಾಗಿ ನಾನು ಹೇಳದ್ನಲ್ಲ, ತುಮಕೂರು ಮತ್ತೆ ಕುಣಗಲ್ಲು ಈ ಕಡೆ ವ್ಯಾಪಾರಕ್ಕೆ ಅಂತ ಹೋದವರು, ಆಂಧ್ರ ಮೂಲದವರು ಬರೋವಾಗ ಇಲ್ಲಿ ಸಂಜೆ ಆದ ತಕ್ಷಣ ಕತ್ಲಾದಾಗ ಇಲ್ಲಿ ನೆಲೆಸಿದಾಗ ಇದು ಉದ್ಭವ ಮೂರ್ತಿ ಇದೆಯಲ್ಲ, ಅದು ಒಂದು ಗುಂಡು ಅನ್ಕೊಬಿಟ್ಟು ಅದಕ್ಕೆ ಆಪೋಸಿಟ್ ಒಂದು ಒಲೆ ಟೈಪ್ ಮಾಡಿದ್ದಾರೆ, 3 ಕಲ್ಲಿಟ್ಟು. ಅನ್ನ ಮತ್ತೆ ಅವ್ರಿಗೆ ಏನು ಬೇಕೋ ಆಹಾರ ತಯಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಆಹಾರ ಮಾಡಿದ್ದಾರೆ. ಅದು ರಕ್ತದ ಥರ ಕಲರ್ ಆಗಿ ಅನ್ನ ಎಲ್ಲ ಕೆಲವರಿಗೆ ಮೂರ್ಛೆ ಹೋಗಿ, ಕೆಲವರು ಕಣ್ಣುಗಳು ಹೋಗಿ, ಯಾರೋ ಒಬ್ಬರು ದೈವ ಭಕ್ತರು ಇರ್ತಾರೆ, ಅವರು ನಾರ್ಮಲ್ ಆಗಿದ್ದರಂತೆ. ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಗಾಬರಿ ಬಿದ್ದು ಬೇಡ್ಕೊಂಡ್ಮೇಲೆ ಆಯಪ್ಪ ಇಲ್ಲಿ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡ್ಮೇಲೆ ದೇವಸ್ಥಾನ ಒಂದು ಈಗ ಇವರು ಏನು ಈ ಥರ ಮೂರ್ಛೆ ಹೋಗಿರೋರು ಇವ್ರಿಗೆಲ್ಲ ನಾರ್ಮಲ್ ಸ್ಥಿತಿಗೆ ಬಂದರೆ, ಸಾಮಾನ್ಯವಾದ ಸ್ಥಿತಿ ಹೆಂಗಿದ್ರು ಹಂಗಾದ್ರೆ ನಾವು ದೇವಾಲಯ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಬಿಟ್ಟು ಹೇಳ್ತಾರೆ. ಅದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ತಕ್ಷಣ ಅವ್ರಿಗೆ ಚೇತರಿಕೆ ಆಗಿ ಅವರೆಲ್ಲರೂ ಸೇರಿ ಚಿಕ್ಕದಲ್ಲಿ ಇಲ್ಲಿ ಗುಡಿ ಕಟ್ಟಿದ್ರು. ಇದು ಸುಮಾರು 800 ವರ್ಷದ ಹಿಂದೆ ಈ ದೇವಮೂಲೆ ಕಡೆ ಒಂದು ಕೋಡ್ಗೆರೆ ಅಂತ ಒಂದು ಪಟ್ಟಣ ಇತ್ತಂತೆ. ಆ ಪಟ್ಟಣದವರೇ ಗೌರ್ಗನಹಳ್ಳಿ, ತಿರ್ಗಾಮಿಂದ ಕರ್ನಾಟಕದ ಮತ್ತೆ ತಮಿಳ್ನಾಡು ಈ ಕಡೆ ಎಲ್ಲ ವಲಸೆ ಹೋಗಿದ್ದಾರೆ. ಫ್ಲೇಗ್ ಅನ್ನೋ ಒಂದು ಕಾಯಿಲೆ ಬರ್ತಿತ್ತಲ್ಲ, ಆ ಫ್ಲೇಗ್ ಬಂದಾಗ ಏನು ಮಾಡಿಬಿಟ್ಟಿದ್ದಾರೆ, ಅವರ ರಿಲೇಷನ್ ಇರೋ ಕಡೆ ಎಲ್ಲೆಲ್ಲಿ ಪರಿಚಯ ಇರೋ ಅವ್ರ ಫ್ರೆಂಡ್ಸ್ ಇರ್ತಾರೆ ಆ ಕಡೆಗೆಲ್ಲ ಹೋಗಿದ್ದಾದ್ಮೇಲೆ ಕೆಲವರು ಗೌರ್ಗನಹಳ್ಳಿನೂ ಸೇರ್ಕೊಂಡಿದ್ದಾರೆ. ಇದ್ರ ವಕ್ಲರು ಗೌರ್ಗನಹಳ್ಳಿಯಲ್ಲಿ ಸೇರ್ಕೊಂಡು ಅವರು ಮಾಮೂಲಿ ಆ ದೇವ್ರಿಗೆ ಏನು ಅವರ ಊರಿನ ಪದ್ಧತಿ ಏನಿತ್ತು ಇದ್ರ ವಕ್ಲರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಅದಾದ್ಮೇಲೆ ದಿನಕ್ರಮೇಣ ಪ್ರತಿಯೊಂದು ಭಕ್ತರಿಗೂ ಏನು ಆರ್ಕೆ ಇರ್ತೈತೋ ಅವ್ರಿಗೆ ಒಂದು ದುಡ್ಡಿನ ವ್ಯವಹಾರ, ಮಕ್ಕಳಾಗ್ದಂಗಿರ್ಲಿ, ಇಲ್ಲ ಜಮೀನು ಕೋರ್ಟು, ಅದು ಇದು ಪೊಲೀಸ್ ಸ್ಟೇಷನ್ನು, ಕೆಲವು ಮಕ್ಕಳು ತಪ್ಪಿಸ್ಕೊಂಡು ಹೋಗಿರ್ತಾರೆ, ಕೆಲವು ರಾಜಕಾರಣಿಗಳಿಗೆ ಎಲ್ಲ ಥರದ ಅನುಕೂಲಗಳು ಆಗಿರೋದ್ರಿಂದ ಎಲ್ಲರೂ ಬಂದು ಇಲ್ಲಿ ಒಂದು ಥರ ಈ ದೇವರಕ್ಕಳರು ಎಲ್ಲರೂ ಸೇರಿಬಿಟ್ಟು ಈ ಗುಡಿ ನಿರ್ಮಾಣ ಮಾಡಿದ್ದಾರೆ. ಫೆಬ್ರವರಿಯಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವ ಮಾಡಿಸ್ತಾರೆ. 4 ವರ್ಷದ ಮುಂಚೆ 800 ವರ್ಷಗಳ ಹಿಂದೆ ವಲಸೆ ವ್ಯಾಪಾರಕ್ಕೆ ಅಂತ ಹೋಗಿದ್ದವ್ರು ಕಟ್ಟಿರೋ ದೇವಸ್ಥಾನ ಇತ್ತು 4 ವರ್ಷದ ಮುಂಚೆ. ಅದಾದ್ಮೇಲೆ ಭಕ್ತಾದಿಗಳೆಲ್ಲರೂ ಸೇರಿ ಹಣ ಸಂಗ್ರಹ ಮಾಡಿ ಈ ದೇವಾಲಯ ಕಟ್ಟಿದ್ದಾರೆ. ಜಾತ್ರೆ ನಡೀತಾ ಏಕಾದಶಿ ಅಂದು ಈ ರಂಗನಾಥ ಸ್ವಾಮಿ ಜಾತ್ರೆ ನಡೆಯುತ್ತೆ. ಸುಮಾರು ಒಂದು 5-6 ಸಾವಿರ ಜನ ಮೇಲೆ ಬರ್ತಾರೆ. ಪ್ರತಿ ವರ್ಷನೂ ಏಕಾದಶಿಯಲ್ಲಿ ಜಾತ್ರೆ ಮನಸ್ಸಲ್ಲಿ ಏನನ್ನ ಅಂದ್ಕೊಂಡ್ರೆ 100% ಸಕ್ಸಸ್ ಆಗುತ್ತಿದ್ರೆ ಇಲ್ಲಿ ಯಾವುದೇ ರೀತಿ ದುಡ್ಡು ಕೇಳಲ್ಲ, ನಿಮ್ಮ ಭಕ್ತಿ ಮಾತ್ರ ಕೇಳ್ತಾನೆ. ಫ್ರೆಂಡ್ಸ್, ಇಲ್ಲಿಯವರೆಗೂ ಇವರು ಕೊಟ್ಟಂತಹ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಹಾಗೆ ನಾವು ದೇವಾಲಯವನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೇವೆ.
ವಿಶಾಲವಾದ ದೇವಾಲಯದ ಆವರಣ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.